ಕೊನೆಗೆ ಎಲ್ಲಾರು ಬಂದು ಲಾಸ್ಟ್ಗೆ ಏನ್ ತಿಂತೀರಾ ಇಲ್ಲಿ ಮಕ್ಕಳಿಗೆ ಇಂಟ್ರೆಸ್ಟ್ ಬಂದ್ರೆ ತಂದೆ ತಾಯಿ ಪ್ರೋತ್ಸಾಹ ಮಾಡಲ್ಲ, ಎಲ್ಲೂ ನೀರ್ ಸಿಗಲ್ಲ. ಬಟ್ ಮಾಡಕ್ಕೆ ಇಷ್ಟ ಇರೋದಿಲ್ಲ, ಅನುಭವ ಇರೋದಿಲ್ಲ. ಸರ್ ನಮಸ್ಕಾರ. ನಮ್ಮ ಹೆಸರು ಓಕೆ ಸರ್, ತಮ್ಮ ಹೆಸರು? ಭರತ್ ರಾಜಪ್ಪ, ಹೊಸಕೋಟೆಯಿಂದ ಬಂದಿದ್ದೀನಿ. ಈ ಕಾರ್ಯಕ್ರಮ ಎಷ್ಟು ಮುಖ್ಯ ಸರ್? ಕಾರ್ಯಕ್ರಮ ಏನಂದ್ರೆ ಇವತ್ತಿನ ಪೀಳಿಗೆಯಲ್ಲಿ ಅಗ್ರಿಕಲ್ಚರ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ, ಎಸ್ಪೆಷಲಿ ಫಾರ್ ದ ಯೂತ್. ಬಹಳ ಜನ ಇಂಜಿನಿಯರಿಂಗ್ ಮಾಡ್ಬೇಕು, ಮೆಡಿಕಲ್ ಮಾಡ್ಬೇಕು ಅನ್ಕೊಂಡು ಕಾರ್ಪೊರೇಟ್ ಜಾಬ್ಸ್ ಹುಡ್ಕೊಂಡು ಹೋಗೋರೆ ಬಹಳ ಮಂದಿ ಇದ್ದಾರೆ. ಅವ್ರದ್ದೇ ಎಷ್ಟೋ ಜಮೀನುಗಳಿರುತ್ತೆ, ಬಟ್ ಮಾಡಕ್ಕೆ ಇಷ್ಟ ಇರೋದಿಲ್ಲ, ಅನುಭವ ಇರೋದಿಲ್ಲ, ಮತ್ತೆ ಇಂಟ್ರೆಸ್ಟ್ ಅವ್ರಿಗೆ ಮೋಟಿವೇಟ್ ಮಾಡೋರು ಯಾರು ಇರೋದು. ವೈಡ್ ಸ್ಪ್ರೆಡ್ ಮಾಡಬೇಕು. ಕೃಷಿ ಅನ್ನೋದು ಬಹಳ ಮುಖ್ಯ. ಕಾರ್ಪೊರೇಟ್ ಜಾಬ್ಸ್ ಮಾಡ್ಲಿ, ಗವರ್ಮೆಂಟ್ ಸೆಕ್ಟರ್ಸ್ ಹೋಗಿ ಮಾಡ್ಲಿ, ಅದೇ ರೀತಿ ಕೃಷಿನೂ ಮಾಡ್ಬೋದು ಪ್ಯಾರಲಲ್ ಆಗಿ. ಸೊ ಆ ಮೋಟಿವೇಶನ್ ಎಲ್ಲರಲ್ಲೂ ಬರ್ಬೇಕು. ಮತ್ತೆ ಎರಡನೇದಾಗಿ ಏನಂದ್ರೆ ಗವರ್ಮೆಂಟ್ ಇದು ಬಹಳ ಪ್ರೋತ್ಸಾಹ ಮಾಡುತ್ತೆ. ಯಾರಾದ್ರೂ ಇವಾಗ ಎಕ್ಸಾಂಪಲ್ ನಾನು ಒಂದು ಕಾರ್ಪೊರೇಟ್ ಜಾಬ್ ಅಲ್ಲಿ ಕೆಲಸ ಮಾಡ್ತೀನಿ, ನಾನು ಕೃಷಿ ಮಾಡ್ಬೇಕಂದ್ರೆ ನನಗೆ ಅನುಭವ ಇದೆ. ಆ ಅನುಭವ ಎಲ್ಲಿ ಹೋಗ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಬೆಂಗಳೂರಿನವರಿಗೆ GK ಅಲ್ಲಿ ಇಲ್ಲಿ ಹೋಗಿ ಮಾಡ್ಬೋದು ಅನ್ಕೊಂತಾರೆ, ಕೆಲವರಿಗೆ ಆ ಮಾಹಿತಿನೇ ಇರೋದು. ಸೊ ಕಾರ್ಪೊರೇಟ್ಸ್ ಅಲ್ಲಿ ಬಂದು ಅವ್ರ ಹತ್ರ ಹೇಳ್ಬೋದು ಜನಗಳಿಗೆ. ಸೊ ಈ ತರ ವೈಡ್ ಸ್ಪ್ರೆಡ್ ಮಾಡಿ ಎಜುಕೇಶನ್ ಸ್ಪ್ರೆಡ್ ಮಾಡಿದ್ರೆ ಬಹಳ ಮಂದಿ ಇಷ್ಟ ಪಡ್ತಾರೆ. ಜಮೀನುಗಳಿರುತ್ತೆ, ಆದ್ರೆ ತೋಟ ಮಾಡ್ಬೇಕು ಅನ್ನೋದು ಮಕ್ಕಳಿಗೆ ಇಂಟ್ರೆಸ್ಟ್ ಬಂದ್ರೆ ತಂದೆ ತಾಯಿ ಪ್ರೋತ್ಸಾಹ ಮಾಡಲ್ಲ, ಮೊದಲನೇದಾಗಿ. ಯಾಕಂದ್ರೆ ನಾನು GK ಅಪ್ಲಿಕೇಶನ್ ತಗೊಂಡೆ BSc ಮಾಡ್ಬೇಕಂತ. ನಮ್ಮ ಮನೆಯಲ್ಲಿ ಇಂಜಿನಿಯರಿಂಗ್ ಮಾಡು, ಬಟ್ ಅದಾದ್ರೂ ಕೂಡ ನಾನು ತೋಟ ಮಾಡೋದ್ ಬಿಟ್ಟಿಲ್ಲ. ನಿಯರ್ ಬೈ ವೈಟ್ಫೀಲ್ಡ್ ಹತ್ರ ನಮ್ ಜಮೀನ್ ಇದೆ, ನಾನು ಈಗಲೂ ತೋಟ ಮಾಡ್ತಾ ಇದ್ದೀನಿ. ಬಟ್ ನೀರಾವರಿ ಪ್ರಾಬ್ಲಮ್, ಮುತ್ತು ಬರೀ ಬಿಲ್ಡರ್ಗೆ ಅಪಾರ್ಟ್ಮೆಂಟ್ಗೆ ಕೊಡ್ತಾ ಇರೋದ್ರಿಂದ ಎಲ್ಲೂ ನೀರ್ ಸಿಗಲ್ಲ. ಸೊ ಇವತ್ತೆಲ್ಲ ನಾಳೆ ಮೈಸೂರು ಮಂಡ್ಯನ ಹೋಗಿ ಒಂದ್ 5 ಎಕರೆ ಜಮೀನ್ ತೆಗ್ದು ತೋಟ ಮಾಡೇ ಮಾಡಿ ಮನ್ಸಲ್ಲಿರೋ ಒಂದು ಆಸೆ. ಊರುಗಳ ಕಡೆ ಈಗ ಬೆಂಗಳೂರು ಬಿಟ್ಟು ತುಂಬಾ ಜಿಲ್ಲೆಗಳಿಂದ ಬಂದಿರ್ತಾರೆ, ಅವ್ರವ್ರ ಹತ್ರ ಜಮೀನುಗಳಿರುತ್ತೆ. ಏನೋ ಒಂದ್ ಮಾಡಿ ಇದ್ರಲ್ಲಿ ಏನ್ ನೀವು ದುಡ್ಡು ಇಲ್ಲಿ ಎಲ್ಲಾ ಮಾಡೋದಕ್ಕಿಂತ ಅಲ್ಲೇ ದುಡ್ಡು, ಅಲ್ಲೇ ಒಳ್ಳೆ ನೆಮ್ಮದಿ ಜೀವನ ನಡೆಸ್ಬೋದು. ಬಟ್ ಏನೋ ಅವರು ಮಾಡ್ತಾರೆ, ನಾನ್ ಯಾಕೆ ಮಾಡಬಾರ್ದು, ನಾನ್ ಯಾಕೆ ಇಲ್ಲಿ ಬರಬಾರ್ದು ಬೆಂಗಳೂರಿಗೆ. ಕೊನೆಗೆ ಎಲ್ಲಾರು ಬಂದು ಲಾಸ್ಟ್ಗೆ ಏನ್ ತಿಂತೀರಾ ಇಲ್ಲಿ, ಫೈನಲಿ ಏನ್ ತಿಂತೀರಾ, ಒಂದೆಲ್ಲ ಹೊಟ್ಟೆ ಪಾಡ್ಗೋಸ್ಕರನೇ ಬರೋದು. ಬಟ್ ಅಲ್ಲಿ ಜಮೀನ ಏನೇ ಇದ್ರೂ ಏನೋ ಒಂದ್ ಬೆಳೆ ಹಾಕಿ ನಾನು ಮುಂದುವರಿಸ್ತಾ ಇರಿ. ಯಾಕಂದ್ರೆ ಇವತ್ತೆಲ್ಲ ನಾಳೆ ಹೋಗಿ ನೀವು ಬದುಕು ಕಟ್ಕೋಬೇಕಾಗಿರೋದು ಅಲ್ಲಿ ಬೆಂಗಳೂರಲ್ಲಿ ಅಲ್ಲ. ಬೆಂಗಳೂರಲ್ಲಿ ಇರೋರು ಇರ್ಬೋದು, ಬಟ್ ಅಂದ್ರೆ ಅವ್ರ ಜಮೀನುಗಳ ಪಾಡಾಗ ಹಂಗೆ ಬಿದ್ದಿರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಮೀನ್ ಇರೋರು ದಯವಿಟ್ಟು ಕೃಷಿ ಮಾಡಿ. ಅದನ್ನ ಮಾಡ್ದಿರ ಬಿಡೋದು ಬಹಳ ತಪ್ಪಾಗುತ್ತೆ. ಎಷ್ಟೋ ಜನಕ್ಕೆ ಜಮೀನ್ ಇರೋದಿಲ್ಲ, ಕೃಷಿ ಮಾಡ್ಬೇಕನ್ನೋ ಆಸೆ ಇರುತ್ತೆ. ಬಟ್ ಜಮೀನ್ ಇರೋರು ಅದೆಲ್ಲ ಬಿಟ್ಟು ಬೆಂಗಳೂರಿಗೆ ಬಂದು ಯಾರಪ್ಪ ಮಾಡೋರು, ನಾವು ಅದು ಹೇಗ್ ಮಾಡೋದು, ನಮ್ಗೆ ಲೇಬರ್ ಸಿಗೋದಿಲ್ಲ. ಸೊ ಈ ತರ ಎಲ್ಲ ಕಾಂಪ್ಲಿಕೇಶನ್ಸ್ ಇದೆ. ಅದು ಕಾಂಪ್ಲಿಕೇಶನ್ಸ್ ಎಲ್ಲಾದ್ರಲ್ಲಿ. ಮಿಲ್ಲೆಟ್ಸ್ ಅಂತ ಹೇಳ್ತಾ ಇದೀರಾ ನೀವು, ರನ್ ಮುಗಿಸಿ ಇದು ಹಾಕಾದ್ಮೇಲೆ ನೀವು ಪ್ರತಿಯೊಂದ್ ಮನೆಯಲ್ಲೂ ಮಿಲ್ಲೆಟ್ಸ್ ತಿಂತಾ ಇದ್ದೆ. ಅವಾಗ ಎಲ್ಲೋ ಇಲ್ಲಿ ಸಿಟಿಗೆ ಬಂದಾಗ ಗೊತ್ತಾಗ್ತಾ ಇದೀನಿ ಏನಿದು ತಿಂತಾ ಇದ್ರೆ ನವಣೆ, ಸಾಮೆ, ರಾಗಿ ಎಲ್ಲ. ಈಗ ಏನೇ ಒಂದು ರಾಗಿ ಬೆಳೆ ಹಾಕಿದ್ರು ಸೈಡಲ್ಲಿ ಒಂದು ಏನೋ ಒಂದು ಅವ್ರೆ ಎಲ್ಲ ಸೈಡಲ್ಲಿ ಹಾಕ್ಬಿಟ್ಟು ಹುಚ್ಚೆಳ್ಳು, ಇವಾಗ ಹುಚ್ಚೆಳ್ಳು ಸುಮ್ಮನೆ ಎಲ್ಲೋ ಕೇಳ್ತಾ ತಿನ್ನೋದೇ ಇಲ್ವಲ್ಲ. ನಮ್ ಪುರಾತನತನ ನಾವೇ ಬಿಟ್ಕೊಡ್ತಾ ಇದೀರಿ. ನೀವು ಅಡ್ವರ್ಟೈಸ್ಮೆಂಟ್ ಈಗ ಜಾಸ್ತಿ ಮಾಡ್ತಾ ಇದೀರಾ, ಬಟ್ ಮುಂಚೆ ಏನಿತ್ತು ಇದೇ ಇದ್ದಿದ್ದು.